ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತಿನ ಕ್ವಶನ್ನು ಫಂಕ್ಷನ್ಸ್ ಆಫ್ ಪ್ರಾಜೆಕ್ಟ್ ಆಡಿಟರ್ ಅಂದರೆ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಪ್ರಾಜೆಕ್ಟ್ ಆಡಿಟರ್ ಅಂತಂದು ಜೂನ್ ಆರ್ ಜುಲೈ 2023 7th B ಕ್ವಶನ್ನು 6 ಮಾರ್ಕ್ಸ್ ಕೊಟ್ಟಿದ್ದಾನು. ಅಂದರೆ ಎನಿ 6 ಅಂತ ಕೇಳಿದ್ದಾರೆ, ಅಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ನಾನು ಅದರಲ್ಲಿ ಫಸ್ಟ್ ಒನ್ ನೋಡಿ, ಅದು ಫಾಲೋಯಿಂಗ್ ಆರ್ ದ ಫಂಕ್ಷನ್ಸ್ ಆಫ್ ಪ್ರಾಜೆಕ್ಟ್ ಆಡಿಟರ್. ಅದರಲ್ಲಿ ಫಸ್ಟ್ ಒನ್ ನೋಡಿ, ಕ್ರಿಯೇಟಿಂಗ್ ದ ಅವೇರ್ನೆಸ್ ಅಮಾಂಗ್ ದ ಪ್ರಾಜೆಕ್ಟ್ ಸ್ಟಾಫ್ ಅಬೌಟ್ the type and magnitude of the problem encountering during the completion of the project ಅಂತಂದರೆ ಅವ್ರ ಪರ್ಟಿಕ್ಯುಲರ್ ಅಲ್ಲಿ ಪ್ರಾಬ್ಲಮ್ ಆಡಿಟರ್ ಅಂದರೆ ಇವಾಗ ಮಂತ್ಲಿ ಒಂದು ಸರಿ ಆಡಿಟ್ ಮಾಡ್ಬೋದು, ಇಲ್ಲ 6 ಮಂತ್ಸ್ಗೆ ಒನ್ ಟೈಮ್ ಆಡಿಟ್ ಮಾಡ್ಬೋದು, ಇಲ್ಲ ಅಂದರೆ ಒನ್ ಇಯರ್ಗೆ ಒನ್ ಟೈಮ್ ಆಡಿಟ್ ಮಾಡ್ಬೋದು. ಆ ಥರ ಮಾಡ್ತಿರ್ತಾರಲ್ಲ, ಅಥವಾ ಯಾವುದನ್ನ ಪರ್ಟಿಕ್ಯುಲರ್ ಇದರಲ್ಲಿ ಇಯರ್ಲಿ ಇದನ್ನು ಮಾಡ್ತಿರ್ತಾರಂಗೆ. ಅದೇ ಥರಂಗೆ ಅಂದರೆ ಅಲ್ಲಿ ಏನಾದರೂ ಪರ್ಟಿಕ್ಯುಲರ್ ಪ್ರಾಬ್ಲಮ್ಸ್ ಇದ್ದರೆ ಅಂದರೆ ಟೈಪ್ ಆ್ಯಂಡ್ ಮ್ಯಾಗ್ನಿಟ್ಯೂಡ್ ಆಫ್ ದ ಪ್ರಾಬ್ಲಮ್ಸ್ ಎನ್ಕೌಂಟರಿಂಗ್ ಅಂದರೆ ಆ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಡಿಪೆಂಡೆಂಟು ಪ್ರಾಜೆಕ್ಟು ಪ್ರೋಗ್ರೆಸ್ ಆಗದೇ ಇರೋದಕ್ಕೆ ಏನಾದ್ರೂ ಪ್ರಾಬ್ಲಮ್ಸ್ ಇದ್ದರೆ ಅದರ ಮ್ಯಾಗ್ನಿಟ್ಯೂಡ್ ಅಂದರೆ ಅದ್ರ ಎಷ್ಟು ಅಂದರೆ ಅದರ ಒಂದು ಇದಿದ್ದಂಗೆ ಏನಂದರೆ ಕ್ವಾಂಟಿಟಿ ಮ್ಯಾಗ್ನಿಟ್ಯೂಡ್ ಅಂತಂದರೆ ಡ್ಯೂರಿಂಗ್ ದ ಕಂಪ್ಲೀಷನ್ ಆಫ್ ದ ಪ್ರಾಜೆಕ್ಟು ಯಾವುದಾದ್ರೂ ಇದಿದ್ದರೆ ಪ್ರಾಬ್ಲಮ್ಸ್ ಇದ್ದರೆ ಅಥವಾ ಮ್ಯಾಗ್ನಿಟ್ಯೂಡ್ ಮತ್ತು ಅಥವಾ ಟೈಪಲ್ಲಿ ಏನಾದರೂ ಇದ್ದರೆ ಅದನ್ನು ಅವೇರ್ನೆಸ್ಸನ್ನು ಕ್ರಿಯೇಷನ್ನು ಪ್ರಾಜೆಕ್ಟ್ ಆಡಿಟರು ಕ್ರಿಯೇಷನ್ನು ಮಾಡ್ತಾರೆ. ಅದೇ ರೀತಿ ಸೆಕೆಂಡನೇ ಪಾಯಿಂಟನ್ನು ನೋಡಿ. ಸೆಕೆಂಡನೇ ಪಾಯಿಂಟ್, ಪ್ರೊವೈಡಿಂಗ್ ದ ಆ್ಯಕ್ಚುಯಲ್ ಸ್ಟೇಟಸ್ ಆಫ್ ದ ಪ್ರಾಜೆಕ್ಟ್ ಫ್ರಮ್ ಟೈಮ್ ಟು ಟೈಮ್ ಅಂತಂದರೆ ಅಂದರೆ ಈ ಪ್ರೆಸೆಂಟ್ ಸ್ಟೇಟಸ್ ಇವಾಗ ಅಕಸ್ಮಾತ್ ಏನಾನ ವೀಕ್ ಆಗೈತೆ ಅಲ್ವಾ ಮಂತ್ ಆಗೈತೆ 1 ಇಯರ್ ಆಗೈತೆ ಅಂದರೆ ಆ ಪರ್ಟಿಕ್ಯುಲರ್ ವರ್ಕ್ಗೆ ಇವರು ಬೈಲಾನಲ್ಲಿ ಮಾಡ್ಕೊಂಡಿರೋ ಅಂಥ ಎಷ್ಟು ಪ್ರೋಗ್ರೆಸ್ ಆಗಬೇಕಾಗಿರುತ್ತೋ ಅಷ್ಟು ಆಗಿದೆಯಾ ಇಲ್ವಾ ಅಂತ ಆ್ಯಕ್ಚುಯಲ್ ಸ್ಟೇಟಸ್ ಆಫ್ ದ ಪ್ರಾಜೆಕ್ಟನ್ನು ಚೆಕ್ ಮಾಡ್ತಾರೆ. ಹಂಗೇನೆ ಅದು ಯಾರು ಪ್ರಾಜೆಕ್ಟ್ ಆಡಿಟರು. ಅದೇ ರೀತಿ ಮೂರನೇ ಪಾಯಿಂಟ್ ನೋಡಿ, ಹಿ ಹ್ಯಾಸ್ ಟು ಎಕ್ಸಾಮಿನ್ ದ ಪ್ರಾಜೆಕ್ಟ್ ಮೆಥಡಾಲಜಿ ಆ್ಯಂಡ್ ಟೆಕ್ನಿಕ್ಸ್ ಟು ಅಚೀವ್ ದ ಪ್ರಾಜೆಕ್ಟ್ ಆಬ್ಜೆಕ್ಟಿವ್ಸ್ ಅಂತಂದರೆ ಏನಂದರೆ ಈ ಹ್ಯಾಸ್ ಅಂದರೆ ಆ ಪರ್ಟಿಕ್ಯುಲರ್ ಪರ್ಸನ್ ಏನು ಮಾಡ್ತಾನೆ, ಪ್ರಾಜೆಕ್ಟ್ ಆಡಿಟರ್ ಹಂಗೇನೆ ಪ್ರಾಜೆಕ್ಟ್ ಮೆಥಡಾಲಜಿ ಮತ್ತು ಟೆಕ್ನಿಕ್ಗಳನ್ನ ಚೆಕ್ ಮಾಡ್ತಾನೆ. ಏನಕ್ಕೋಸ್ಕರ ಚೆಕ್ ಅಂದರೆ ಅದು ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ ಇಲ್ವಾ ಅಂತ ಅನ್ನೋದು. ಅಂದರೆ ಏನಕ್ಕೋಸ್ಕರ ಅಂದರೆ ಟು ಅಚೀವ್ ದ ಪ್ರಾಜೆಕ್ಟ್ ಆಬ್ಜೆಕ್ಟಿವ್. ಯಾವುದೇ ಒಂದು ಪ್ರಾಜೆಕ್ಟನ್ನು ಆ ಗೋಲನ್ನು ಕಂಪ್ಲೀಟ್ ಮಾಡಬೇಕು ಅಂತಂದ್ರೆ, ಅಚೀವ್ ಮಾಡಬೇಕು ಅಂದರೆ ಆ ಒಂದು ಪ್ರೋಗ್ರೆಸನ್ನು ಅಂಥ ಇದಕ್ಕೆ ಯಾವ ಮೆಥಡಾಲಜಿ ಯೂಸ್ ಮಾಡ್ತಾ ಇದ್ದಾರೆ ಅಂತ ಅನ್ನೋದನ್ನು ಚೆಕ್ ಮಾಡ್ತಾರೆ ಹಂಗೇನೆ. ಅದೇ ರೀತಿ ಫೋರ್ತ್ ಪಾಯಿಂಟ್ ನೋಡಿ, ಐಡೆಂಟಿಫಿಕೇಷನ್ ಆಫ್ ದ ಫ್ಯಾಕ್ಟರ್ಸ್ ವಿಚ್ ಮೇ ಕ್ರಿಯೇಟ್ ದ ಕ್ವಾಲಿಟಿ ಪ್ರಾಬ್ಲಮ್ಸ್ ಡ್ಯೂರಿಂಗ್ ದ ಪ್ರಾಜೆಕ್ಟ್ ವರ್ಕ್ ಅಂತಂದರೆ ಆ ಪರ್ಟಿಕ್ಯುಲರ್ ಪ್ರಾಜೆಕ್ಟು ಇಂಪ್ಲಿಮೆಂಟೇಷನ್ ಆದಮೇಲೆ ಹಂಗೇನೆ ಕ್ವಾಲಿಟಿ ಪ್ರಾಬ್ಲಮ್ಸ್ ಅಂದರೆ ಎಲ್ಲಾದ್ರೂ ಇವಾಗ ಕ್ವಾಲಿಟಿ ಪ್ರಾಬ್ಲಮ್ ಅಂದರೆ ನೀವು ಯಾವುದನ್ನ ಬಟ್ಟೆ ಪರ್ಚೇಸ್ ಮಾಡೋಕ್ಕೆ ಹೋಗ್ತೀರಾ, ಅದರಲ್ಲಿ ಕ್ವಾಲಿಟಿ ಇದ್ದರೆ ಮಾತ್ರ ಎತ್ಕೊತೀರಾ, ಇಲ್ಲಾಂದರೆ ಸ್ವಲ್ಪ ಸ್ಟಿಚಸ್ ಅವು ಇವು ಇದಾಗಿದ್ದರೆ ಎತ್ಕೊಳೋದು. ಅದೇ ರೀತಿ ಪ್ರತಿಯೊಂದು ವರ್ಕಲ್ಲೂ ಒಂದು ಕ್ವಾಲಿಟಿ ಅನ್ನೋದು ಇದ್ದೇ ಇರ್ತೈತೆ. ಆ ಪರ್ಟಿಕ್ಯುಲರ್ ಕ್ವಾಲಿಟಿ ಆಫ್ ದ ಪ್ರಾಬ್ಲಮ್ಮನ್ನ ಡ್ಯೂರಿಂಗ್ ದ ಪ್ರಾಜೆಕ್ಟ್ ವರ್ಕ್ ಆಗ್ತಾ ಇರಬೇಕಾದ್ರೆ ಚೆಕ್ ಮಾಡ್ತಾ ಇರಬೇಕಾಗುತ್ತೆ, ಚೆಕ್ ಮಾಡ್ತಾರೆ ಹಂಗೆ ಕೂಡ. ಮತ್ತು ಗಿವಿಂಗ್ ದ ರೆಕಮೆಂಡೇಷನ್ ಟು ಓವರ್ಕಮ್ ದೋಸ್ ಪ್ರಾಬ್ಲಮ್ಸ್. ಅಲ್ಲಿ ಯಾಕೆ ಪ್ರಾಬ್ಲಮ್ ಅರೈಸ್ ಆಗೈತೆ ಅಥವಾ ಯಾಕೆ ಪ್ರಾಬ್ಲಮ್ ಕ್ರಿಯೇಟ್ ಆಗೈತೆ ಅಂತ ಅವನು ರೆಕಮೆಂಡೇಷನ್ ಈ ರೀತಿ ಅದನ್ನು ಓವರ್ಕಮ್ ಅಂತಂದರೆ ಅದನ್ನು ಆ ಪರ್ಟಿಕ್ಯುಲರ್ ಪ್ರಾಬ್ಲಮನ್ನು ಹೋಗ್ಲಾಡ್ಸೋಕ್ಕೆ ಏನು ಬೇಕೋ ಅದಕ್ಕೆ ರೆಕಮೆಂಡೇಷನ್ನ ಕೊಡ್ತಾರೆ. ಅದೇ ರೀತಿ ಫಿಫ್ತ್ ಪಾಯಿಂಟ್ ನೋಡಿ, ಆಡಿಟರ್ ಈಸ್ ರಿಕ್ವೈರ್ಡ್ ಟು ಗಿವ್ ಅಡ್ವೈಸ್ ಟು ಮೇಕ್ ರೆಕಮೆಂಡೇಷನ್ಸ್. ಅಂದರೆ ಆಡಿಟರ್ ರಿಕ್ವೈರ್ಡ್ ಟು ಗಿವ್ ಅಡ್ವೈಸ್ ಟು ಮೇಕ್ ರೆಕಮೆಂಡೇಷನ್ಸ್ ಅಂತಂದರೆ ಯಾವುದದು ಆಡಿಟರ್ ಏನು ಮಾಡ್ತಾನೆ ಅಂತಂದರೆ ಅಡ್ವೈಸ್ ಟು ಮೇಕ್ ರೆಕಮೆಂಡೇಷನ್ಸ್ ಅಂತಂದರೆ ಯಾವ ರೀತಿಯೇ ವರ್ಕನ್ನ ಮಾಡಬೇಕು ಮತ್ತು ಏನು ರೆಕಮೆಂಡೇಷನ್ಸನ್ನ ಇದು ಮಾಡಬೇಕು ಅನ್ನೋದು ಅಡ್ವೈಸ್ ಮಾಡ್ತಾರೆ ಹಂಗೆ. ಮತ್ತು 6th ಪಾಯಿಂಟ್ ನೋಡಿ, ಈ ಶುಡ್ ಬಿ ಕಾಂಪಿಟೆಂಟ್ ಟು ಪ್ರಿಪೇರ್ ದ ಆ್ಯಕ್ಷನ್ ಪ್ಲಾನ್ ಅಂತಂದರೆ ಈ ಶುಡ್ ಬಿ ಕಾಂಪಿಟೆಂಟ್ ಟು ಪ್ರಿಪೇರ್ ದ ಆ್ಯಕ್ಷನ್ ಪ್ಲಾನ್ ಅಂತಂತಂದರೆ ಪರ್ಟಿಕ್ಯುಲರ್ಲಿ ಏನಂತಂದರೆ ಯಾವುದದು ಅಂದರೆ ಆ್ಯಕ್ಷನ್ ಪ್ಲಾನ್ ಅಂದರೆ ಯಾವ್ಯಾವ ಸಮಯದಲ್ಲಿ ಏನೇನು ವರ್ಕ್ ಮಾಡಬೇಕು ಅನ್ನೋದನ್ನು ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಯಾರು ಮಾಡ್ತಾರೆ ಅದನ್ನು? ಪ್ರಾಜೆಕ್ಟ್ ಆಡಿಟರ್ ಮಾಡ್ತಾರೆ. 7th ಪಾಯಿಂಟ್ ನೋಡಿ, ಆಡಿಟರ್ ಹ್ಯಾಸ್ ಟು ಎವ್ಯಾಲ್ಯೂಯೇಟ್ ದ ಕಾಂಟ್ರಾಕ್ಟ್ ಬೇಸ್ ಲೈನ್ ಆ್ಯಂಡ್ ಗಿವ್ ಈಸ್ ಜಡ್ಜ್ಮೆಂಟ್ ಆ್ಯಂಡ್ ದೇರ್ ಅಡಿಕ್ವೇಸಿ ಫಾರ್ ಅಚೀವಿಂಗ್ ದ ಪ್ರಾಜೆಕ್ಟ್ ಆಬ್ಜೆಕ್ಟಿವ್ಸ್ ಅಂತಂದರೆ ಯಾವುದೇ ಒಂದು ಪರ್ಟಿಕ್ಯುಲರ್ ಆಡಿಟರ್ ಏನು ಮಾಡ್ತಾರೆ, ಎವ್ಯಾಲ್ಯೂಯೇಟ್ ದ ಕಾಂಟ್ರಾಕ್ಟ್ ಬೇಸ್ ಲೈನ್ ಅಂದರೆ ಯಾವ ರೀತಿ ಕಾಂಟ್ರಾಕ್ಟನ್ನು ಇದು ಮಾಡ್ಕೊಂಡಿರ್ತೀರ ಅಲ್ಲೊಂದು ಬೇಸ್ ಲೈನ್ ಅಂತ ಒಂದು ಇರ್ತೈತೆ. ಬೇಸ್ ಲೈನ್ ಅಂದರೆ ಯಾವ ರೀತಿ ಇದನ್ನು ಸ್ಟಾರ್ಟ್ ಮಾಡಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಮತ್ತು ಈಸ್ ಜಡ್ಜ್ಮೆಂಟ್ ಯಾವುದೇ ಒಂದು ಪ್ರಾಬ್ಲಮ್ ಬಂದಾಗ ಯಾರೋ ಒಬ್ಬ ಪರ್ಟಿಕ್ಯುಲರ್ ಪರ್ಸನ್ನು ಜಡ್ಜ್ ಅಂದರೆ ಆ ಒಂದು ಸೊಲ್ಯೂಷನ್ ಹುಡುಕಬೇಕಾದ್ರೆ ಜಡ್ಜ್ಮೆಂಟ್ ಕೊಡಲೇಬೇಕಂದ್ರೆ
ಜಡ್ಜ್ಮೆಂಟ್ ಮೀನ್ಸ್ ಓನ್ ಒಪಿನಿಯನ್ಸ್ ಅಂತ ಆನ್ ದೇರ್ ಅಡಿಕ್ವೇಸಿ ಫಾರ್ ಅಚೀವಿಂಗ್ ದ ಪ್ರಾಜೆಕ್ಟ್ ಅಬ್ಜೆಕ್ಟಿವ್ಸ್. 8th ಪಾಯಿಂಟ್ ನೋಡಿ, ಆಡಿಟರ್ ಹ್ಯಾಸ್ ಟು ಮೆಷರ್ ದ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಸ್ಟೇಟ್ ಆಫ್ ದ ಪ್ರಾಜೆಕ್ಟ್. ಅಂದರೆ ಆಡಿಟರ್ ಅಂದರೆ ಏನು ಮಾಡ್ತಾರೆ, ಮೆಷರ್ ದ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಸ್ಟೇಟ್ ಆಫ್ ದ, ಅಂದರೆ ಇವಾಗ ಪ್ರೆಸೆಂಟ್ ಏನು ನಡೀತಾ ಇದೆ ಪ್ರಾಜೆಕ್ಟ್ ವರ್ಕು, ಮತ್ತು ಫ್ಯೂಚರಲ್ಲಿ ಆಫ್ಟರ್ 6 months ಆಗ್ಬೋದು, ಆಫ್ಟರ್ 1 month ಆಗ್ಬೋದು, ಆ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಯಾವ ಪ್ರೋಗ್ರೆಸ್ಸಲ್ಲಿ ಇರ್ತೈತೆ ಅನ್ನೋದನ್ನು ಮೆಷರ್ಮೆಂಟ್ ಮಾಡ್ತಾನೆ. ನೆಕ್ಸ್ಟ್ ನೋಡಿ 9ನೇ ಪಾಯಿಂಟು, ಟೈಮ್ಲಿ ಸ್ಪಾಟಿಂಗ್ ಆಫ್ ಡಿಫ್ರೆಂಟ್ ಪ್ರಾಬ್ಲಮ್ಸ್ ರಿಲೇಟಿಂಗ್ ಟು ದ ಎಕ್ಸಿಕ್ಯೂಷನ್ ಆಫ್ ಪ್ರಾಜೆಕ್ಟ್ ಆ್ಯಂಡ್ ಸಜೆಸ್ಟಿಂಗ್ ಟು ಓವರ್ಕಮ್ ದ ಎಬೋವ್ ಪ್ರಾಬ್ಲಮ್. ಅಂತಂದರೆ ಟೈಮ್ಲಿ ಸ್ಪಾಟಿಂಗ್ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಅಂದರೆ ಟೈಮ್ ಟು ಟೈಮು ಯಾವುದಾದ್ರೂ ಪ್ರಾಬ್ಲಮ್ ಕ್ರಿಯೇಷನ್ ಆಗ್ತಾ ಇದ್ದರೆ ಎಲ್ಲಿ ರಿಲೇಟಿಂಗ್ ಟು ದ ಎಕ್ಸಿಕ್ಯೂಷನ್, ಅಂದರೆ ಪ್ರಾಜೆಕ್ಟ್ ವರ್ಕ್ ಆಗ್ತಾ ಇರಬೇಕಾದ್ರೆ ಎಕ್ಸಿಕ್ಯೂಟ್ ಆಗ್ತಾ ಇರಬೇಕಾದ್ರೆ ಇಟ್ಸ್ ಸಜೆಸ್ಟಿಂಗ್ ಟು ಓವರ್ಕಮ್ ದ ಎಬೋವ್ ಪ್ರಾಬ್ಲಮ್. ಅಂದರೆ ಬೇರೆ ಬೇರೆ ಪ್ರಾಬ್ಲಮನ್ನು ಓವರ್ಕಮ್ ಅಂದರೆ ಅದನ್ನು ಹೋಗಲಾಡ್ಸೋಕ್ಕೆ ಏನು ಬೇಕೋ ಅದನ್ನೆಲ್ಲ ಸಜೆಸ್ಟ್ ಮಾಡ್ತಿರ್ತಾನೆ ಅಂತ. 10th ಪಾಯಿಂಟ್ ನೋಡಿ, ಎಸ್ಟಾಬ್ಲಿಷಿಂಗ್ ದ ಗುಡ್ ಇನ್ಫಾರ್ಮೇಷನ್ ಬೇಸ್ ಫಾರ್ ಎ ಪ್ರಾಪರ್ ಎಸ್ಟಿಮೇಷನ್ ಆ್ಯಂಡ್ ಕಾಸ್ಟಿಂಗ್ ಆಫ್ ದ ಪ್ರಾಜೆಕ್ಟ್ ಅಂತ. ಏನು ಅಂದರೆ ಎಸ್ಟಿಮೇಟಿಂಗ್ ದ ಗುಡ್ ಇನ್ಫಾರ್ಮೇಷನ್ ಬೇಸ್ ಫಾರ್ ಎ ಪ್ರಾಪರ್ ಎಸ್ಟಿಮೇಟಿಂಗ್ ಆ್ಯಂಡ್ ಕಾಸ್ಟಿಂಗ್ ಆಫ್ ದ ಪ್ರಾಜೆಕ್ಟ್ ಅಂತ. ಏನು ಅಂತಂದರೆ ಎಸ್ಟಿಮೇಟ್ ಮಾಡ್ತಾರೆ. ಗುಡ್ ಇನ್ಫಾರ್ಮೇಷನ್ ಅಂದರೆ ಆ ಪರ್ಟಿಕ್ಯುಲರ್ ಪ್ರಾಜೆಕ್ಟು ಯಾವ ರೀತಿ ಎಕ್ಸಾಕ್ಟ್ಲಿ ಅದರ ಗುಡ್ ಇನ್ಫಾರ್ಮೇಷನ್ ಅಂತಂದರೆ ಎಕ್ಸಾಕ್ಟ್ಲಿ ಏನು ನಡೀತಾ ಇದೆ, ಏನು ಅದು ಪ್ರಾಬ್ಲಮನ್ನು ಕ್ರಿಯೇಷನ್ ಆಗಿರಲಿಲ್ಲ, ಕರೆಕ್ಟಾಗಿ ನಡೀತಾ ಇರಲಿ, ಎಕ್ಸಾಕ್ಟ್ ಇನ್ಫಾರ್ಮೇಷನನ್ನು ಏನು ಅಂತಂತಂದರೆ ಅದನ್ನು ಏನು ಅಂದರೆ ಪ್ರಾಜೆಕ್ಟ್ ಆಡಿಟರು ಮ್ಯಾನೇಜರ್ಗಾಗ್ಬೋದು, ಹೈಯರ್ ಅಥಾರಿಟಿಗಾಗಿ ಕೊಡಿದವರು ಅಂದರೆ ಏನು ಪ್ರಾಪರ್ ಎಸ್ಟಿಮೇಷನ್ ಆ್ಯಂಡ್ ಕಾಸ್ಟಿಂಗ್ ಆಫ್ ದ ಪ್ರಾಜೆಕ್ಟ್ ಅಂತಂದರೆ ಆ ಪರ್ಟಿಕ್ಯುಲರ್ ಏನು ಅಂತಂದರೆ ಅದರ ಏನು ಆಗುವಗಳು ಎಕ್ಸಾಕ್ಟ್ ವ್ಯಾಲ್ಯೂಯೇಷನ್ ಅದರದ್ದು ಏನು ಪ್ರಾಜೆಕ್ಟ್ ಇದಾಗ್ತಾ ಇದೆ ಏನೋ ಪ್ರಾಪರ್ ಎಸ್ಟಿಮೇಟ್ ಮಾಡ್ತಾರೆ, ಮತ್ತು ಕಾಸ್ಟಿಂಗ್ ಅಂದರೆ ಅದಕ್ಕೆ ಎಷ್ಟು ಹಣ ಖರ್ಚಾಗುತ್ತೆ ಅನ್ನೋದನ್ನು ಇದು ಮಾಡ್ತಾರೆ ಅವ್ರು ಪ್ರಾಜೆಕ್ಟ್ ಆಡಿಟರ್. 11 ಪಾಯಿಂಟ್ ನೋಡಿ, ಅಸಿಸ್ಟಿಂಗ್ ಇನ್ ಎಸ್ಟಾಬ್ಲಿಷಿಂಗ್ ಆ್ಯನ್ ಅಪ್ರಾಪ್ರಿಯೇಟ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಸಿಸ್ಟಮ್ಸ್ ಆ್ಯಂಡ್ ರೆಕಮೆಂಡಿಂಗ್ ಸೂಟಬಲ್ ವರ್ಕ್ ಟೆಕ್ನಿಕ್ಸ್. ಮತ್ತು ಏನು ಅಂತಂತಂದರೆ ಅಸಿಸ್ಟಿಂಗ್ ದ ಎಸ್ಟಾಬ್ಲಿಷಿಂಗ್ ದ ಅಪ್ರಾಪ್ರಿಯೇಟ್ ಸ್ಟ್ಯಾಂಡರ್ಡ್ಸ್ ಅಂದರೆ ಒಂದು ಸ್ಟ್ಯಾಂಡರ್ಡ್ಸ್ ಆಗಿ ಇವಾಗ ಏನಂದ್ರೆ ಒಂದು ಪರ್ಟಿಕ್ಯುಲರ್ 30 cm ಸ್ಕೇಲ್ ಅಂತ ಆಗ್ಬೋದು, 15 cm ಸ್ಕೇಲ್ ಅಂತ ಆಗ್ಬೋದು. ನಾವು ಆ ಪರ್ಟಿಕ್ಯುಲರ್ ಸ್ಕೇಲನ್ನು 30 cm ಅಂತಲೇ ಹೆಂಗೆ ಇದು ಮಾಡ್ತೀವಿ ಅಥವಾ 15 cm ಹೆಂಗೆ ಇದು ಮಾಡ್ತೀವಿ, ಅದೇ ರೀತಿ 1 kg ವೆಯ್ಟ್ ಇರ್ತೈತೆ. ಆ ಸ್ಟ್ಯಾಂಡರ್ಡ್ಸ್ ಅಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್ ISI ಥರ ಐತಲ್ವ, ಇಂಡಿಯನ್ ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಟ್ ಅಂತ ಡೆಲ್ಲಿಯಲ್ಲಿ, ಅದೇ ರೀತಿ ಇವರು ಒಂದು ಪರ್ಟಿಕ್ಯುಲರ್ ಸ್ಟ್ಯಾಂಡರ್ಡ್ಸನ್ನ ಸೆಟ್ ಮಾಡ್ಕೊಂಡಿರ್ತಾರೆ. ಹಂಗೇನೆ ಏನಕ್ಕೋಸ್ಕರ ಅಂದರೆ ಸಿಸ್ಟಮ್ಸ್ ಆ್ಯಂಡ್ ರೆಕಮೆಂಡಿಂಗ್ ದ ಸೂಟಬಲ್ ವರ್ಕ್ ಟೆಕ್ನಿಕ್ಸ್ ಅಂದರೆ ಅವು ಪರ್ಟಿಕ್ಯುಲರ್ ವರ್ಕ್ ಟೆಕ್ನಿಕ್ ಇದ್ರ ಡಿಪೆಂಡೆಂಟು ಆ ಒಂದು ಇದನ್ನು ಮಾಡ್ಕೊತಾರೆ. ಅದೇ ರೀತಿ ಹೆಂಗೇನೆ 12ನೇ ಪಾಯಿಂಟ್ ನೋಡಿ, ಐಡೆಂಟಿಫಿಕೇಷನ್ ಆ್ಯಂಡ್ ರೆಕಮೆಂಡೇಷನ್ಸ್ ಆಫ್ ದ ಸ್ಪೆಸಿಫಿಕ್ ಟ್ರೈನಿಂಗ್ ನೀಡೆಡ್ ವಿತ್ ರೆಫರೆನ್ಸ್ ಟು ದ ಪ್ರಾಜೆಕ್ಟ್ ಟಾಸ್ಕ್ ಅಂತಂದರೆ ಐಡೆಂಟಿಫಿಕೇಷನ್ ಐಡೆಂಟಿಫಿಕೇಷನ್ ಆ್ಯಂಡ್ ರೆಕಮೆಂಡೇಷನ್ ಆಫ್ ಸ್ಪೆಸಿಫಿಕ್ ಟ್ರೈನಿಂಗ್ ನೀಡೆಡ್ ಅಂದರೆ ಯಾರಿಗಾದರೂ ಪರ್ಟಿಕ್ಯುಲರ್ ಎಂಪ್ಲಾಯೀಸ್ಗಾಗ್ಬೋದು, ವರ್ಕರ್ಸ್ಗಾಗ್ಬೋದು ಏನಾದರೂ ಟ್ರೈನಿಂಗ್ ಬೇಕು ಅಂತಂದ್ರೆ ಯಾವುದು ಪ್ರಾಜೆಕ್ಟ್ ವಿತ್ ರೆಫರೆನ್ಸ್ ಟು ದ ಪ್ರಾಜೆಕ್ಟ್ ಟಾಸ್ಕ್ ಅಂದರೆ ಆ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಟಾಸ್ಕ್ ಅಂದರೆ ಒಂದು ಆ್ಯಕ್ಟಿವಿಟಿ ಮಾಡಬೇಕಾಗಿರ್ತೈತೆ ಅಥವಾ ಈವೆಂಟ್ ಮಾಡಬೇಕಾದ್ರೆ ಆ ಪರ್ಟಿಕ್ಯುಲರ್ ಆ ಒಂದು ಸಮಯದಲ್ಲಿ ಯಾವ ರೀತಿ ಪ್ರೋಸೆಸ್ ಮಾಡಬೇಕಾಗಿರ್ತೈತಲ್ಲ ಆ ಒಂದು ಇದಕ್ಕೆ ಟ್ರೈನಿಂಗನ್ನು ಕೊಡಿಸ್ತಾರೆ ಹಂಗೇನೆ ಅಂತ. ಅಂದರೆ ಎಂಪ್ಲಾಯೀಸ್ಗಾಗ್ಬೋದು, ವರ್ಕರ್ಸ್ ಆಗ್ಬೋದು. ಅದೇ ರೀತಿ 13 ಪಾಯಿಂಟ್ ನೋಡಿ, ಇನ್ವೆಸ್ಟಿಂಗ್ ದ ಅಂಡರ್ಲೇಯಿಂಗ್ ರೆಕಾರ್ಡ್ಸ್ ಆ್ಯಂಡ್ ದ ಟ್ಯಾಂಜಿಬಲ್ ರಿಸಲ್ಟ್ಸ್ ಆಫ್ ವರ್ಕ್ ಡನ್ ಅಂತಂದರೆ ಅಂಡರ್ಲೇಯಿಂಗ್ ದ ರೆಕಾರ್ಡ್ಸ್ ಅಂದರೆ ಇನ್ವೆಸ್ಟಿಂಗ್ ಅಂದರೆ ಅವರು ಎಂಪ್ಲಾಯೀಸ್ ಆಗ್ಬೋದು, ವರ್ಕರ್ಸ್ ಆಗ್ಬೋದು, ಒಂದು ಸೂಪರ್ವೈಸರ್ ಆಗ್ಬೋದು, HR ಆಗ್ಬೋದು, ಯಾವ ರೀತಿ ರೆಕಾರ್ಡ್ಸನ್ನು ಮೇಂಟೈನ್ ಮಾಡಿದ್ದಾರೆ ಅಂತ. ಟ್ಯಾಂಜಿಬಲ್ ರಿಸಲ್ಟ್ಸ್ ವರ್ಕ್ ಡನ್ ಅಂದರೆ ಯಾವ್ಯಾವ ರೀತಿ ಡಿಫ್ರೆಂಟ್ ವೇ ಅಲ್ಲಿ ಒಂದು ಇದರಲ್ಲೆಲ್ಲನೂ ಚೆಕ್ ಮಾಡ್ತಾರೆ ರೆಕಾರ್ಡ್ಸನ್ನೆಲ್ಲ. ಲಾಸ್ಟ್ ಪಾಯಿಂಟ್ ನೋಡಿ, ಕಂಟಿನ್ಯೂಯಸ್ ಅಬ್ಸರ್ವೇಷನ್ಸ್ ಓವರ್ ದ ಪ್ರೋಸೆಸ್ ಅಂತಂದರೆ ಕಂಟಿನ್ಯೂಯಸ್ ಆಗಿ ಅಂದರೆ ವೀಕ್ಲಿ ಆಗ್ಬೋದು, ಮಂತ್ಲಿ ಆಗ್ಬೋದು, ಡೈಲಿ ಆಗ್ಬೋದು, ವರ್ಕ್ ಪ್ರೋಸೆಸ್ ಹೆಂಗೆ ನಡೀತಾ ಇದೆ ಅಂತಂದು ಅಬ್ಸರ್ವೇಷನ್ ಮಾಡ್ತಾ ಇರ್ತಾರೆ. ಮತ್ತೇನಂದರೆ ಕ್ಯಾಲಿಬರ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಕ್ಯಾಲಿಬರ್ ಅಂದರೆ ಕ್ಯಾಲಿಬರ್ ಅಂತಂತಂದರೆ ಒಂದು ಯಾವುದನ್ನ ಒಂದು ಪರ್ಟಿಕ್ಯುಲರ್ ಟೆಸ್ಟ್ ಮಾಡ್ತೀವಲ್ಲ ಅದು ಟೆಸ್ಟನ್ನೇ ಕ್ಯಾಲಿಬರ್ ಅಂತ. ಕ್ಯಾಲಿಬರ್ ಮಾಡಿ ಎಫಿಷಿಯನ್ಸಿನ ಫೈಂಡ್ ಔಟ್ ಮಾಡ್ತೀವಲ್ಲ ಯಾವುದನ್ನ ಪರ್ಟಿಕ್ಯುಲರ್ ಯಾವುದದು ಇದರಲ್ಲಿ ಒಂದು ಎಕ್ಸ್ಪರಿಮೆಂಟಲ್ಲಿ ಪ್ರಾಜೆಕ್ಟ್ ನಂಬರ್ ಆಫ್ ಟೈಮ್ಸು ಟ್ರಯಲ್ ನೋಡಿ ಒಂದು ಪರ್ಟಿಕ್ಯುಲರ್ ಇದನ್ನು ಯಾವುದದು ಎಫಿಷಿಯನ್ಸಿನ ಚೆಕ್ ಮಾಡ್ತಾರೆ. ಅದೇ ರೀತಿ ಪ್ರಾಜೆಕ್ಟ್ ಮ್ಯಾನೇಜರ್ ಆ್ಯಂಡ್ ಗೆಟ್ ಕ್ಲಿಯರ್ ಪಿಕ್ಚರ್ ಆಫ್ ದ ಪ್ರಾಜೆಕ್ಟ್ ಆರ್ಗನೈಸೇಷನ್ ಆ್ಯಂಡ್ ಕಂಟ್ರೋಲ್ ಅಂದರೆ ಯಾವ ರೀತಿ ಕಂಟ್ರೋಲ್ ಆಗಿದೆಯಾ ಇಲ್ವಾ ಅಂತ ಅನ್ನೋದನ್ನು ಆ ಪರ್ಟಿಕ್ಯುಲರ್
ಎವ್ಯಾಲ್ಯೂಯೇಷನಲ್ಲಿ ಚೆಕ್ ಮಾಡ್ತಾರೆ. ನೋಡಿ ಇಲ್ಲಿ ಈ ಪರ್ಟಿಕ್ಯುಲರ್ ಜೂನ್ ಆರ್ ಜುಲೈ 2023 7th ಬಿಕಾಸ್ 6 ಮಾರ್ಕ್ಸ್ ಕೊಟ್ಟರೆ ಎನಿ 6 ಬರೀರಿ ಅಂತ ಕೇಳಿದೆ. ಅದೇ ರೀತಿ ನೀವು ಎಕ್ಸಾಕ್ಟ್ಲಿ 6 ಬರೆಯೋ ಬದಲು ಒಂದು ಸ್ವಲ್ಪ 7 8 ಪಾಯಿಂಟ್ಸ್ ಹತ್ರ ಬರೆದ್ರೆ ಒಂದೊಂದು ಅಕಸ್ಮಾತ್ ಮಿಸ್ಟೇಕ್ ಆದ್ರೂ ಯೂಸ್ ಆಗುತ್ತೆ ಹಂಗೆ ನನಗೆ. ಓಕೆ, ಥ್ಯಾಂಕ್ ಯು.